ಡಿಕೆಶಿ ಸಿಎಂ ಆಗಿ ಪದಗ್ರಹಣದ ಹೊತ್ತಲ್ಲೇ ಇದೀಗ ರಾಜ್ಯ ರಾಜಕೀಯದಲ್ಲಿ ಜಮೀರ್ ಅವರದ್ದು ಎನ್ನಲಾದ ಆಡಿಯೋ ಸಂಚಲನ ಮೂಡಿಸಿದೆ. ಹಾಗಾದರೆ ದಾವಣಗೆರೆ ದಕ್ಷಿಣ ಎಲೆಕ್ಷನ್ನಲ್ಲಿ ಜಮೀರ್ ಪಕ್ಷ ವಿರೋಧಿ ಕೆಲಸ ಮಾಡಿದ್ರ? ಆ ಆಡಿಯೋದಲ್ಲಿ ಏನಿದೆ? ಅಸಲೇನು ನಕಲಿ ಏನು? ಜಮೀರ್ ಅವರು ಹೇಳಿದ್ದಾದ್ರೂ ಏನು? ಬನ್ನಿ ನೋಡ್ಕೊಂಡು ಬರೋಣ. ರಾಜ್ಯ ರಾಜಕೀಯದಲ್ಲಿ ಜಮೀರ್ ಅಹ್ಮದ್ ಆಡಿಯೋ ಸಂಚಲನ. ದಾವಣಗೆರೆಯಲ್ಲಿ ಸಮರ್ಥ ಸೋಲಿಸಲು ಷಡ್ಯಂತ್ರ ನಡೆದಿತ್ತ. ऑलमोस्ट कुकर चल रहा था. जबरदस्ती पीछे घर से बुलाने का नहीं. ರಾಜ್ಯದಲ್ಲಿ ಸಿಎಂ ಆಗಿ ಡಿಕೆಶಿ ಪದಗ್ರಹಣಕ್ಕೆ ಕೌಂಟ್ಡೌನ್ ಶುರುವಾಗಿದೆ. ಮೊದಲ ಹಂತದ ಸಂಪುಟ ರಚನೆ ಸಿದ್ಧತೆ ಹೊತ್ತಲ್ಲೇ ರಾಜ್ಯ ರಾಜಕೀಯದಲ್ಲಿ ಜಮೀರ್ ಅಹ್ಮದ್ ಖಾನ್ ಆಡಿಯೋ ಸಂಚಲನವನ್ನ ಮೂಡಿಸಿದೆ. ದಾವಣಗೆರೆ ದಕ್ಷಿಣ ಬೈ ಎಲೆಕ್ಷನ್ ವೇಳೆ ಅಲ್ಪಸಂಖ್ಯಾತರಿಗೆ ಟಿಕೆಟ್ ನೀಡದ ಹಿನ್ನೆಲೆಯಲ್ಲಿ ಬೇಸರಗೊಂಡಿದ್ದ ಜಮೀರ್ ಪಕ್ಷೇತರ ಅಭ್ಯರ್ಥಿಗೆ ವೋಟ್ ಹಾಕುವಂತೆ ತಮ್ಮ ಬೆಂಬಲಿಗನಿಗೆ ಸೂಚನೆ ನೀಡಿದ್ದಾರೆ ಎಂಬ ಆಡಿಯೋ ವೈರಲ್ ಆಗ್ತಾ ಇದೆ. ऑलमोस्ट कुकर चल रहा था. ऑलमोस्ट कुकर चल रहा. जबरदस्त सुनो यहाँ सिराजा साहब, जबरदस्ती पीछे घर से बुलाने का नहीं बुला रहे नहीं साहब. नहीं सुनो यहाँ. हाँ. दो वो हुआ तो हमने फायदा. हूँ साहब. हकीकत अब ना आ जाको बाहर आ जाको. हाँ, नहीं आ रहे साहब. नहीं सुनो मैं बोल कंप्लीट करने दीजिए मुझे. साहब बोलो. अब अदमिया परसेंटेज नहीं है हमारा. हूँ सर. जबरदस्ती घर को बाहर बुलाने का. हूँ सर. अब उन्होंने आई क्या होता भूता में गए तो वो कांग्रेस को दाल का आदत क्या करती भरोसा नहीं हमना. हाँ. आई सोलंग बोल को इंडिपेंडेंट को भी एसजीपी दिलाओ. हूँ सर. नहीं है तो भी अच्छा है करूँ समय. हूँ सर वही सर कह रहे हैं. ಜಮೀರ್ ಅಹ್ಮದ್ ಖಾನ್ ಮತ್ತು ಕೆಎಂಡಿಸಿ ನಿರ್ದೇಶಕ ಮೊಹಮ್ಮದ್ ಸಿರಾಜ್ ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋದಲ್ಲಿ ಕುಕ್ಕರ್ಗೆ ಓಟ್ ಬೀಳಬೇಕು ಎಂಬ ವಿಚಾರ ಸಾಕಷ್ಟು ಸಂಚಲನಕ್ಕೆ ಕಾರಣವಾಗಿದೆ. ಈ ಕುರಿತು ಖುದ್ದು ಮೊಹಮ್ಮದ್ ಸಿರಾಜ್ ಸ್ಪಷ್ಟನೆಯನ್ನ ನೀಡಿದ್ದಾರೆ. ನಮ್ಮ ಮೇಲೆ ಸುಮ್ಮನೆ ಷಡ್ಯಂತ್ರವನ್ನ ನಡೆಸಲಾಗಿದೆ. ಸಮರ್ಥ ಗೆಲ್ಲಬೇಕು ಎಂದು ಜಮೀರ್ ಸಾಹೇಬ್ರು ಹೇಳಿದ್ರು. ನಾವು ಪಕ್ಷಕ್ಕೆ ನಿಷ್ಠಾವಂತರಾಗಿ ಕೆಲಸ ಮಾಡಿದ್ದೇವೆ. ಯಾವುದೇ ಕಾರಣಕ್ಕೂ ಈ ಆಡಿಯೋ ನಮ್ಮದಲ್ಲ, ಇದೊಂದು ಷಡ್ಯಂತ್ರ ಎಂದಿದ್ದಾರೆ. ದಾವಣಗೆರೆ ಬೈ ಎಲೆಕ್ಷನ್ ಬಂದಾಗಿಂದನೂ ಈ ನಿರಂತರವಾಗಿ ಷಡ್ಯಂತ್ರಗಳು ನಡೀತಾನೇ ಇದ್ದವು. ಅನಾವಶ್ಯಕವಾಗಿ ನಸೀರ್ ಅಹಮದ್ ಸಾಹೇಬ್ರ ಮೇಲೆ ಬಂತು, ಅನಾವಶ್ಯಕವಾಗಿ ಜಬ್ಬಾರ್ ಸಾಹೇಬ್ರ ಮೇಲೆ ಒಂದು ಬಂತು, ನನ್ನ ಮೇಲೆ ಬಂತು, ನನ್ನ ಕೊಲೀಗ್ಸ್ ಮೇಲೇನೂ ಬಂತು. ಈ ಥರ ನಡೆಸ್ತಾ ಇದ್ದರು. ಈಗ ಈ ಆಡಿಯೋ ಬಂದಿರೋದು ಅದು ನಂದು ಆಡಿಯೋ ಅಲ್ಲ, ಜಮೀರ್ ಸಾಹೇಬರು ಮಾತಾಡಿರೋದು ಆಡಿಯೋ ಅಲ್ಲ. ಆ ಥರ ನಾವು ಯಾವತ್ತೂ ಮಾತಾಡಿದ್ದೀವಿ ಫೋನಲ್ಲಿ. ಬಟ್ ನಾನು 4ನೇ ತಾರೀಕು ನನಗೆ ಗೊತ್ತಿದ್ದಂಗೆ 4ನೇ ತಾರೀಕಿಗೆ ಸಾಹೇಬರು 5ನೇ ತಾರೀಕಿಗೆ ಕೇರಳದಿಂದ ಬರ್ತಾ ಇದ್ದಾರೆ ಅಂತ ನನಗೆ ಮಾಹಿತಿ ಬಂದಾಗ ಅವರು ಒಂದು ಸಂದೇಶವನ್ನು ಕೊಟ್ಟರು ನನಗೆ. ಇನ್ನು ಆಡಿಯೋ ವೈರಲ್ ಕುರಿತು ದಾವಣಗೆರೆಯಲ್ಲಿ ಶಾಸಕ ಸಮರ್ಥ ಶಾಮನೂರು ಪ್ರತಿಕ್ರಿಯಿಸಿದ್ದಾರೆ. ಚುನಾವಣೆ ಸಮಯದಲ್ಲಿ ಇದೆಲ್ಲವೂ ಓಪನ್ ಸೀಕ್ರೆಟ್ ಆಗಿತ್ತು. ಸತ್ಯ ಸಂಗತಿಗಳು ಹೊರಬಂದಾಗ ಅದನ್ನು ಷಡ್ಯಂತ್ರ ಎನ್ನುವುದು ಸರಿಯಲ್ಲ. ಪ್ರತಿ ಚುನಾವಣೆಯಲ್ಲಿ ಎ ಟೀಮ್ ಬಿ ಟೀಮ್ ಎಂಬುದು ಇರುತ್ತದೆ. ಆದರೆ ಆಡಿಯೋದಲ್ಲಿ ಬಿಜೆಪಿ ಅಭ್ಯರ್ಥಿ ಪರವಾಗಿ ಹಾಗೂ ಕಾಂಗ್ರೆಸ್ ವಿರುದ್ಧವಾಗಿ ಮಾತನಾಡಿರುವುದು ಸ್ಪಷ್ಟವಾಗಿದೆ. ಏನೇ ಷಡ್ಯಂತ್ರ ಮಾಡಿದ್ರೂ ನನ್ನನ್ನು ತಾಯಿ ದುರ್ಗಮ್ಮನೆ ಕಾಪಾಡಿದ್ದಾಳೆ ಎಂದಿದ್ದಾರೆ. ನಿಮಗೂ ಗೊತ್ತು, ಚುನಾವಣೆ ಟೈಮ್ನಲ್ಲಿ ಇಂಥವೆಲ್ಲ ಚೂರು ಓಪನ್ ಸೀಕ್ರೆಟೇ ಆಗಿದ್ವು. ಆದರೆ ಏನೈತಿ, ಪಾರ್ಟಿ ಇನ್ವೆಸ್ಟಿಗೇಟ್ ಮಾಡಲಿ, ಆಡಿಯೋ ಕ್ಲಿಪ್ ವೆರಿಫೈ ಮಾಡಲಿ ಸರಿಯಾಗೈತಾ ಇಲ್ಲ ಅಂತ. ಆಮೇಲೆ ಇನ್ನೊಂದು ಚೂರು ಎವಿಡೆನ್ಸ್ ಏನೈತಿ ಎಲ್ಲದು ಹೊರಗೆ ಬರಲಿ. ಆಮೇಲೆ ಏನು ಆ್ಯಕ್ಷನು ಅದೆಲ್ಲ ಹೈಕಮಾಂಡ್ ಮೇಲೆ ಬಿಟ್ಟಿನಿ. ಇಲ್ರಿ, ನೀವೇ ನೋಡಿದ್ರಿ ಆ ಕ್ಲಿಪ್ನಲ್ಲೇ ಕ್ಲಿಯರಾಗಿ ಕಾಣ್ತು. ಅದು BJPನೂ ಇನ್ವಾಲ್ವ್ಡ್ ಇತ್ತು. BJP ಅವ್ರ ಕ್ಯಾಂಡಿಡೇಟ್ ಹೆಸರು ತಗೊಂಡಿದ್ರು, ಸ್ಪಷ್ಟವಾಗಿ ಮಾತಾಡಿದ್ರು ಅವ್ರ ಜೊತೆ ಅಂತಲೇ ಒಂದು ಪಾರ್ಟ್ ಇತ್ತು ಕ್ಲಿಪ್ನಲ್ಲಿ. ಒಟ್ಟಾರೆ ಡಿಕೆ ಶಿವಕುಮಾರ್ ಸಿಎಂ ಆಗಿ ಪಟ್ಟಕ್ಕೇರೋ ಹೊತ್ತಲ್ಲೇ ರಾಜ್ಯ ರಾಜಕೀಯದಲ್ಲಿ ಸಂಚಲನವನ್ನ ಮೂಡಿಸಿದೆ. ಸಿರಾಜ್ ಅವರು ಇದ್ರ ಬಗ್ಗೆ ದೂರು ದಾಖಲಿಸಿದ್ದು ಸತ್ಯಾಸತ್ಯತೆ FSL ವರದಿಯಿಂದ ಬಯಲಾಗಬೇಕಿದೆ. ಆದ್ರೆ ಇದು ನಿಜ ಆದ್ರೆ ಕಾಂಗ್ರೆಸ್ ಹೈಕಮಾಂಡ್ ಯಾವ ರೀತಿ ಪರಿಗಣಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ವೀರೇಶ್ ದಾನಿ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.